ಪಾಪು ಮುಖನ ರಿವೀಲ್ ಮಾಡ್ತಾರೆ. ಇವಳು ಮುಖನೇ ರಿವೀಲ್ ಮಾಡ್ಕೋತಾ ಇದ್ದಾಳೆ. ಮತ್ತು ಏನು ಇವಳು ಮುಖನ ತೋರಿಸೇ ಇಲ್ವೇನೋ ಅನ್ನೋ ಥರ ಅಂತ ಅನ್ಕೋತಾ ಇದ್ದೀರಾ? ಹೋಯ್ತಾ ಇರಬೇಕು. ಕೊತ್ತಂಬರಿ ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮಾರಿದ್ದೇನೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಇವತ್ತಿನ ಟಾಪಿಕ್ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನನ್ನ ತಂಬಲ್ಲಿ ನೀವು ನೋಡಿಕೊಂಡೇ ವಿಡಿಯೋ ಓಪನ್ ಮಾಡಿರೋದು ಅಂತ. ಏನಪ್ಪ ಅಂದರೆ ಇವತ್ತು ನನ್ನ ಫೇಸ್ನ ರಿವೀಲ್ ಮಾಡ್ತಾಯಿದ್ದೀನಿ. ಒಂಥರ ನಗ್ತಾ ಇರ್ತೀರ ಅಲ್ವಾ? ಏನಪ್ಪ, ಎಲ್ಲರೂ ಪಾಪು ಮುಖನ ರಿವೀಲ್ ಮಾಡ್ತಾರೆ. ಇವಳು ಮುಖನೇ ರಿವೀಲ್ ಮಾಡ್ಕೋತಾ ಇದ್ದಾಳೆ. ಮತ್ತು ಏನು ಇವಳು ಮುಖನ ತೋರಿಸೇ ಇಲ್ವೇನೋ ಅನ್ನೋ ಥರ ಅಂತ ಅನ್ಕೋತಾ ಇದ್ದೀರಾ? ಅದಕ್ಕೆ ರಿವೀಲ್ ಮಾಡಿಬಿಟ್ಟು ತೋರಿಸ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಅನ್ಕೋಬೋದು, ಏನು ಇವಳು ಫೇಸ್ನ ಈ ಥರ ರಿವೀಲ್ ಮಾಡ್ತಿದ್ದಾಳೆ ಅಂತ. ಹೌದು, ಏಕೆಂದರೆ ನಾವು ಕೂಡ 3 ಮಂತಿಂದ ಮುಖನ ತೋರಿಸಿರಲಿಲ್ಲ ಅಲ್ವಾ ನಿಮಗೆ. ಸೊ ಹಾಗಾಗಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅವಾಗಿನ ಕಾಲದಲ್ಲಿ 9 ಮಂತ್ ತನಕ ತಾಯಿಯಂದ್ರ ಮುಖನೂ ಕೂಡ ತೋರಿಸ್ತಿರ್ಲಿಲ್ವಂತೆ. ಬಟ್ ಇವಾಗ ಡೆಲಿವರಿ ಆದ ದಿನದಿಂದನೇ ಶುರು ಮಾಡಿಬಿಡ್ತಾರೆ ವಿಡಿಯೋ ಮಾಡೋದು ಎಲ್ಲದನ್ನೂ. ಬಟ್ ನೀವು ಮಾಡಿದ್ರಿ ಅಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಆವಾಗ ಒಂದಿನ ನಾನು ವಿಡಿಯೋ ಮಾಡಿದ್ದೆ. ಡೆಲಿವರಿ ಆದಾಗ ಹಾಸ್ಪಿಟ್ಲಲ್ಲಿದ್ದಾಗ ನಾನು ಡೆಲಿವರಿ ಬಗ್ಗೆ ಹೇಳೋದಕ್ಕೆ ಅಂತ ಮಾಡಿದ್ದೆ. ಅದಾದಮೇಲೆ ನಾನು ವೀಡಿಯೋಸ್ಗಳನ್ನ ಮಾಡಿರಲಿಲ್ಲ. ಅಂದರೆ ಅರಿಶಿನ ಎಲ್ಲ ಹಾಕಿರ್ತೀವಿ ಅಲ್ವಾ, ಸೊ ಹಾಗಾಗಿ ಸುಮ್ಮನೆ ಯಾಕೆ ವಿಡಿಯೋ ಮಾಡೋದು ಅನ್ನೋ ಒಂದು ರೀಸನ್ಗೋಸ್ಕರ ನಾನು ವಿಡಿಯೋನ ಮಾಡಿರಲಿಲ್ಲ. 3 ಮಂತ್ ಕಂಪ್ಲೀಟ್ ಆಯಿತು ಇವಾಗ ನಮ್ಮ ಪಾಪುಗೆ. ಸೊ ಹಾಗಾಗಿ ಇವಾಗ ನಾನು ಕೂಡ ಅರಿಶಿನ ಹಚ್ಕೊಳ್ಳೋದೆಲ್ಲ ನಿಲ್ಲಿಸಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ಕಮೆಂಟ್ ಮಾಡಿ, ಓಕೆನಾ? ಮತ್ತು ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ಕೇಳಿದರು, ಕ್ವಶನ್ಸು ಅಂತಲೂ ಹೇಳ್ಬೋದು, ಮತ್ತು ಹಾಗೆ ಕಾಮನ್ನಾಗಿ ಹೇಳಿದರು ಕೂಡ. ನಿಮಗೂ ಸಿಸರಿನ್ ಆಗಿರೋದಲ್ವಾ, ಹೊಟ್ಟೆ ಬಂದಿದೆಯಾ, ಹೊಟ್ಟೆ ಕರಗಿಸಿದ್ದೀರಾ, ಕರಗ್ಸೋಕ್ಕೆ ಯಾವ್ದಾದ್ರು ಟಿಪ್ಸ್ ಇದ್ದರೆ ಹೇಳಿ, ನೀವು ಏನು ಮೇಂಟೈನ್ ಮಾಡ್ತಾಯಿದ್ದೀರಾ, ಫುಡ್ಡಾಗಲಿ ಬೇರೆ ಕ್ರೀಮ್ಗಳು, ಅಂದರೆ ಅದಕ್ಕೆ ಆಯಿಲ್ ಏನಾದ್ರು ಹಚ್ಕೋತಾ ಇದ್ದೀರಾ ಅಂತ ತುಂಬ ಒಂದಷ್ಟು ಮೆಸೇಜ್ಗಳನ್ನ ಹಾಕ್ತಾಯಿದ್ರು. ನಾನು ಅದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಹೇಳ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ. ಸೊ ಹಾಗಾಗಿ ಇವತ್ತಿಂದ ವ್ಲಾಗಲ್ಲಿ ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಓಕೆನಾ? ಫಸ್ಟು ಇವತ್ತು ನನ್ನ ಬಗ್ಗೆ ಮಾತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪಾಪು ಬಗ್ಗೆ ಯಾವುದೇ ಥರ ಮಾಹಿತಿ ವಿಡಿಯೋ ಮಾಡಬೇಕಾದ್ರೇ ಈ ನನ್ನ ಮಗ ಎದ್ಬಿಟ್ಟ. ಸೊ ಹಾಗಾಗಿ ತುಟ್ಟ ಮಾತಾಡ್ತಾ ಇದ್ದೀನಿ. ನೋಡಿ, ನಿಜವಾಗ್ಲೂ ತಾಯಿಯಂದ್ರೆ ಕಷ್ಟ ದೇವ್ರಿಗೆ ಗೊತ್ತು. ಏನಾದ್ರು ಮಾಡಬೇಕಾದ್ರೇ ಮಕ್ಕಳೇ ಎದ್ದೊಳು ಬಿಡೋದು. ಇವಾಗ ನನಗಂತೂ ನನ್ನ ಮಗ ಯಾವ ಥರ ಟಾರ್ಚರ್ ಕೊಡ್ತಾನೆ ಅಂದರೆ, ನಾನು ಊಟ ಮಾಡಬೇಕಾದ್ರೆ, ತಿನ್ನಬೇಕಾದ್ರೆ, ನಾನು ಮಲಗಿದಾಗಲೇ ಅವ್ನು ಜಾಸ್ತಿ ಎದ್ದೊಳೋದು. ಬೇರೆ ಟೈಮಲ್ಲೆಲ್ಲ ನೆಮ್ಮದಿಯಾಗಿ ಮಲಗಿರ್ತಾನೆ. ನಮ್ಮಮ್ಮ ಮಿಕ್ಸಿ ರುಬ್ಬಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ, ಎಲ್ಲ ಮಾಡಬೇಕಾದ್ರೂ ಮಲಗಿರ್ತಾನೆ. ನಾನೇನಾದ್ರು ತಿಂತಾಯಿದ್ದೀನಿ ಅನ್ನೋದು ಅದು ಹಿಂಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ಅಷ್ಟೇ ಇಂಥ ಕಂಡುಬಿಟ್ಬಿಡ್ತಾನೆ. ಇವತ್ತು ಅಂಗನವಾಡಿಗೆ ಹೋಗಿದ್ದೆ. ಸೇಮ್ ಪ್ರೆಗ್ನೆಂಟಲ್ಲಿ ಏನೇನು ಕೊಟ್ಟಿದ್ದು ಅದೇನೇ ಕೊಡ್ತಾಯಿದ್ದಾರೆ, ಮಿಲೆಟ್ ಲಡ್ಡು ಅಂತ. ಹಾಗೇ ನೋಡಿ, ಅರ್ಧ kg ಗೋಧಿನ ಕೊಟ್ಟಿದ್ದಾರೆ. ಮತ್ತು ಖಾರದ ಪುಡಿ ಕೊಟ್ಟಿದ್ದಾರೆ.
ಹಾಗೆ ಹಾಲಿನ ಪೌಡ್ರ್ ಕೊಟ್ಟಿದ್ದಾರೆ. ಏನು ಅಕ್ಕಿ ಕೊಟ್ಟಿದ್ದಾನೆ. ನೋಡಿ, ಸಕ್ಕರೆ ಮತ್ತು ಹೆಸರು ಕಾಳು ಇಷ್ಟನ್ನೂ ಅಂಗನವಾಡಿಯಿಂದ ಬಂದಿರುವಂಥ ಫುಡ್ಡು. ಮತ್ತು ಇನ್ನು ಮೊಟ್ಟೆ ಬರಬೇಕು. ಮೊಟ್ಟೆ ಅವರೇ ಫೋನ್ ಮಾಡ್ತೀನಿ ಅಂತ ಹೋಗಿ ಇಸ್ಕೊಂಡು ಬರಬೇಕು. ಅದಕ್ಕೆ ನಾನು ಹೋಗಲ್ಲ, ನಮ್ಮಮ್ಮನೇ ಹೋಗಿ ಬರ್ತಾರೆ. ಕೇಳ್ಬೋದು, ಏನು 3 ತಿಂಗಳು ಆಗೋಯ್ತು ಅಂತ ಬಾಣಂತನ ಮುಗೀತಾ, ಏನೂ ಹಾಕ್ಕೊಂಡಿಲ್ಲ ಅಂತ. ಈ ಸೆಕೆಯಲ್ಲಿ ಸ್ವೆಟ್ರಂತೂ ಹಾಕ್ಕೊಳ್ಳೋದಕ್ಕಾಗಲ್ಲ. ಸೊ ಈ ಕಡೆ ಕಿವಿ ಈ ಕಡೆ ಕಿವಿಲಿ ಹತ್ತಿ ಹಾಕಿ ಕಿವಿನ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಸ್ವೆಟ್ರನ್ನು ತುಂಬಾ ಸೆಕೆ. ಯಪ್ಪ, ಎಷ್ಟು ಸೆಕೆ ಅಂದರೆ ಈ ಸೆಕೆಗಾಲಕ್ಕೆ ಈ ಬಾಣಂತನ ಮತ್ತು ಅದೇ ಹೆಣ್ಮಕ್ಳು ಮೆಚ್ಯೂರ್ಡ್ ಆದಾಗ ಮಾಡ್ತಾರಲ್ಲ, ಇದು 2 ಕಷ್ಟ. ಎಷ್ಟು ಬೇವತ್ತೋಗ್ಬಿಟ್ಟಿದ್ದೀನಿ ಅಂತ ಊಟ ಮಾಡೋ ಅಷ್ಟರಲ್ಲಿ, ಅಷ್ಟು ಸೆಕೆ. ಈ ಸೆಕೆಗಾಲಗಂತೂ ಬಾಣಂತನ ಅಪ್ಪ ಆಗೋದಿಲ್ಲ. ಬಿಸಿ ಬಿಸಿ ಊಟ ತಿಂತಾಯಿದ್ರಂತೂ ಈ ಥರ ನೀರೆಲ್ಲ ಕಡಿತಾ ಇರುತ್ತೆ. ನೋಡಿ ನಮ್ಮ ಮನೆಗೆ ಒಂದು ಕಳ್ಳ ಬೇಕು ಬಂದಿದೆ. ಓಹೋ ಏನಿಗೆ ಬಂದಿದ್ದೀರಾ ನೀವು? ಏನು ನೋಡೋಕ್ಕೆ ಬಂದಿದ್ದೀರಾ? ಹೋಯ್ತಾ ಇರಬೇಕು. ಕೊತ್ತಂಬರಿ ಸೊಪ್ಪು ಕಾಣೋದು ನೋಡಿ. ಒಂಚೂರು ನಾವು ಮೈ ಮರೆತ್ಬಿಟ್ವಿ ಅಂದರೆ ಹಿಂಗೆ ಬಂದು ಅಡುಗೆ ಮನೆ ಸೇರಿಬಿಡೋದು. ಸುಮ್ಮನಾರು ಇರುತ್ತಾ? ಕಸದ ಡಬ್ಬಿ ಎಲ್ಲ ಚೆಲ್ಲೋದು. ನೋಡಿ, ಈ ಥರ ಎಲ್ಲ ಮಾಡೋದು. ಹಿಂಗೆ ಮಾಡಿದ್ರೆ ತಾನೇ ಬೆಕ್ಕುಗಳಿಗೆ ಹೊಡೆದು ಕಳಿಸೋದು ನಾವು. ಹಾಲು ಕುಡ್ಕೋಬೇಕು, ಮೂಳೆ ಗಿಳೆ ಕೊಟ್ಟರೆ ತಿನ್ಕೊಂಡು ಹೊಂಟೋಗ್ಬಿಡ್ಬೇಕು. ನಡಿ, ಆಮೇಲೆ ಹಾಕುತ್ತೆ ಮೇಲೆ ಕಡ್ಡಿ ಹೊಡಿಸ್ಬಿಟ್ಟೆ ಹೊಡು. ಬೇಗ ಬಂದೈತೆ, ಹೋಗು ಅಂತಾನೆ. ಅದು ಹೋಯ್ತಾ ಇಲ್ಲ. ಯಾವ ಸಂದೇಲಿ ಬಂತ ನೋಡು. ನೋಡಿ, ಇರೋದಕ್ಕೆ ಆಗಲ್ಲ. ಫ್ಯಾನ್ ಇಲ್ಲ ಅಂದರೆ, ಕರೆಂಟ್ ಇಲ್ಲ ಅಂದ್ರಂತೂ ಇರೋದಕ್ಕೆ ಆಗಲ್ಲ. ನಾನೇನು ತಿಂತಿರ್ಬೋದು ಅಂತ ಗೆಸ್ ಮಾಡಿ. ಇದಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ. ಉಸ್ಕ ಅಂತಿರ್ತಾನೆ ನೋಡಿ, ಕೇಳಿಸ್ಕೊಳ್ಳಿ. ಈ ಥರ ಹಿಂಸೆ ಕೊಡೋದು ನನಗೆ. ನನ್ನ ವ್ಲಾಗಲ್ಲಿ ಯಾವುದಿರುತ್ತೆ ಅಂದರೆ ಪಾಪು ಬಗ್ಗೆನೇ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಮತ್ತು ಅವನಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಅವನಿಗೆ ಏನಾದ್ರೂ ಪ್ರಾಬ್ಲಮ್ ಆದರೆ ನಾನು ಯಾವ ಥರ ಸೊಲ್ಯೂಷನ್ನ ಹುಡ್ಕೋತೀನಿ ಅನ್ನೋದ್ರ ಬಗ್ಗೆ ವೀಡಿಯೋನ ಹಾಕ್ತೀನಿ. ಹಾಗೆ ಅಮ್ಮಂದಿರಾಗಿರ್ತಾರಲ್ಲ, ಅವ್ರಿಗೆ ತುಂಬಾ ಟೆನ್ಷನ್ ಇರುತ್ತೆ. ಪಾಪು ಯಾಕೆ ಈ ಥರ ಮಾಡ್ಕೋತಾಯಿದೆ, ಪಾಪು ಯಾಕೆ ಈ ಥರ ಹೇಳ್ತಾ ಇದೆ, ಪಾಪುಗೆ ಏನಾಗಿದೆ ಅನ್ನೋದು ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಯಾಕೆಂದರೆ ಅದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ಅವ್ರಿಗೆಲ್ಲ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನೆಕ್ಸ್ಟು ವ್ಲಾಗ್ಗಳಲ್ಲಿ ನಾನು ಆ ಟಾಪಿಕ್ಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನನಗೆ ಕಮೆಂಟ್ ಮಾಡಿ ಇನ್ನು ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ. ಥ್ಯಾಂಕ್ ಯು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು.